ಜಂಟಿ ಕ್ರಿಯಾ ಸಮಿತಿಯ ಅಧ್ಯಕ್ಷರು ಅನಂತ್ ಸುಬ್ಬರಾವ್ ಅವರನ್ನ ನಮ್ಮ ಪ್ರತಿನಿಧಿ ಸತ್ತಾರ್ ಮಾತನಾಡಿಸ್ತಾ ಇದ್ರು. ಆ ಸಂದರ್ಭದಲ್ಲಿ ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ, ಹೌದು ಹೈಕೋರ್ಟ್ನಿಂದ ಆದೇಶ ಬಂದಿದೆ, ಒಂದಿನ ಮುಂದೂಡಿ ಅಂತ ಹೇಳಿ. ಬಟ್ ಕೋರ್ಟ್ನಿಂದ ನೋಟಿಸ್ ಬರಬೇಕು, ನಮಗೆ ನೋಟಿಸ್ ಬಂದ ಮೇಲೆ ಆ ನಂತರ ನಾವು ತೀರ್ಮಾನ ಮಾಡ್ತೀವಿ, ಬದಲಾವಣೆ ಮಾಡಬೇಕಾ ಇಲ್ವಾ ಅನ್ನೋದನ್ನ ಆ ನಂತರ ತೀರ್ಮಾನ ಮಾಡ್ತೀವಿ. ಬಟ್ ಆಸ್ ಆಫ್ ನಾವು ನಾಳೆ ಬೆಳಗ್ಗೆಯಿಂದ 4 ನಿಗಮಗಳಲ್ಲಿ ಇರುವಂತಹ 23,000 ಬಸ್ಗಳಿದ್ದಾವೆ, ಸರ್ಕಾರಿ ಸಾರಿಗೆ ಬಸ್ಗಳು. ಆ ಬಸ್ಗಳು ನಾಳೆ ಬೆಳಗ್ಗೆ 6 ಗಂಟೆಯಿಂದಾನೇ ರಸ್ತೆಗಿಳಿಯೋದಿಲ್ಲ. ನಾವು ನಮ್ಮ ಮನವಿಯನ್ನ ಸರ್ಕಾರದ ಮುಂದಿಟ್ವಿ, ಮುಖ್ಯಮಂತ್ರಿಗಳ ಮುಂದಿಟ್ವಿ. ಆದ್ರೆ ನಮ್ಮ ಮನವಿಗೆ, ನಮ್ಮ ಬೇಡಿಕೆಗೆ ಸೂಕ್ತವಾದಂತಹ ಸ್ಪಂದನೆ ರಾಜ್ಯ ಸರ್ಕಾರದಿಂದ ಸಿಕ್ಕಿಲ್ಲ. ಹಾಗಾಗಿ ನಾವು ಮುಷ್ಕರವನ್ನ ಮಾಡೇ ಮಾಡ್ತೀವಿ. ಅನಿರ್ದಿಷ್ಟಾವಧಿ ಹೋರಾಟ. ರಾಜ್ಯದ ಜನ ಒಂದು ಗಮನಿಸಬೇಕು, ಇಲ್ಲಿ ನಾಳೆ ಒಂದು ದಿನ ಸರ್ಕಾರಿ ಬಸ್ಗಳು ಬಂದ್ ಆಗಿರಲ್ಲ, ನಾಳೆಯಿಂದ ಬಂದ್ ಆರಂಭ ಆಗ್ತಾ ಇದೆ. ಅದು 1 ದಿನ ಆಗಬಹುದು, 2 ದಿನ ಆಗಬಹುದು, 3 ದಿನ ಆಗಬಹುದು. ಸರ್ಕಾರ ಎಲ್ಲಿ ತನಕ ಸಂಧಾನವನ್ನ ಸಕ್ಸಸ್ ಮಾಡೋದಿಲ್ವೋ, ಸಾರಿಗೆ ನೌಕರರ ಮನವೊಲಿಕೆಯಲ್ಲಿ ಸಕ್ಸಸ್ ಆಗೋದಿಲ್ವೋ, ಅಲ್ಲಿ ತನಕ ಈ ಹೋರಾಟ ಕಂಟಿನ್ಯೂ ಆಗುವಂತಹ ಆತಂಕ ಇದೆ, ಚಾನ್ಸಸ್ ಇದೆ. ಅಲ್ಲಿಗೆ ಜನರಿಗೆ ಸಮಸ್ಯೆ ಆಗೋದು ಪಕ್ಕ. ಇನ್ನು ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಮೆಜೆಸ್ಟಿಕ್ ನಲ್ಲಿದ್ದಾರೆ, ಸರ್ಕಾರಿ ಬಸ್ನ ಒಳಭಾಗದಲ್ಲೇ ಇದ್ದಾರೆ. ಜನ ಏನು ಹೇಳ್ತಿದ್ದಾರೆ, ಜನರಲ್ಲಿ ಯಾವ ರೀತಿಯಾದಂತಹ ಗೊಂದಲ ಇದೆ, ಶಿವಕುಮಾರ್ ಬಳಿಯೇ ತಿಳ್ಕೊಳ್ಳೋಣ. ಶಿವಕುಮಾರ್, ನೀವಿರುವಂತಹ ಬಸ್ನಲ್ಲಿ ಪ್ರಯಾಣಿಕರ ಒಪಿನಿಯನ್ ಏನು ನಾಳೆಯ ಬಂದ್ಗೆ ಸಂಬಂಧಪಟ್ಟ ಹಾಗೆ? ಜನರಿಗೆ ಸಮಸ್ಯೆ ಆಗೋದಂತೂ ಗ್ಯಾರಂಟಿ. ಜನ ಏನ್ ಹೇಳ್ತಿದ್ದಾರೆ ಶಿವಕುಮಾರ್? ವಿಜಯಶ್ರೀ, ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸಾರಿಗೆ ನೌಕರರ ಸಂಘ ನಾಳೆ ಮುಷ್ಕರಕ್ಕೆ ಕರೆಯನ್ನು ಕೊಟ್ಟಿರುವಂಥದ್ದು. ರಾಜ್ಯದ 1 ಕೋಟಿ ಜನ ಸಾರಿಗೆಯನ್ನು ಅವಲಂಬಿಸಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ನಾಳೆ 6,900 BMTC ಬಸ್ ಸೇರಿದಂತೆ 8,400 KSRTC ಬಸ್ಗಳು ಇವತ್ತು ರಾತ್ರಿಯಿಂದಲೇ ಸ್ತಬ್ಧ ಆಗ್ತಿರುವಂಥದ್ದು. ಸದ್ಯ ಜನರನ್ನ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಏನು ಹೇಳ್ತೀರಾ ಅಂತೇಳಿ? ಅಮ್ಮ, ನಾಳೆಯಿಂದ ಸಾರಿಗೆ ಸ್ಟ್ರೈಕ್ ಇದೆ, ಎಷ್ಟು ತೊಂದರೆ ಆಗುತ್ತಮ್ಮ ಜನಕ್ಕೆ? ಜನಕ್ಕೆ ತುಂಬಾ ತೊಂದರೆ ಆಗುತ್ತೆ, ಓಡಾಡೋರಿಗೆ, ಮತ್ತು ಇದು ಆಫೀಸ್ಗೆ ಹೋಗೋರಿಗೆ, ಕೆಲಸ ಮಾಡ್ಕೋಗೋರಿಗೆಲ್ಲ ತುಂಬಾ ತೊಂದರೆ ಆಗುತ್ತಪ್ಪ. ಇವಾಗ ಸಾರಿಗೆ ನೌಕರರು ಏನು ಹೇಳ್ತಿದ್ದಾರೆ ಅಂದರೆ 38 ತಿಂಗಳಿಂದ ನಮ್ಮ ಬಾಕಿ ಇರುವಂಥ ಅರಿಯರ್ಸ್ ಕೊಡ್ತಿಲ್ಲ ಅಂತೇಳಿ ಇವತ್ತು ಕೂಡ ಸಭೆ ಮಾಡಿದ್ರು. ಸರ್ಕಾರ ಎಲ್ಲೊಂದು ಕಡೆ ಅವ್ರ ಮನವಿಗೆ ಸ್ಪಂದಿಸ್ಬೋದಿತ್ತು ಅಂತ. ಅದಕ್ಕೆ ನನಗೆ ಹೇಳಕ್ಕೆ ಗೊತ್ತಾಗಲ್ಲ, ಹೇಳಲ್ಲ ನಾನು ಅದನ್ನು. ಮತ್ತೊಬ್ಬರು ವಿದ್ಯಾರ್ಥಿ ಇದ್ದಂಗಿದ್ದಾರೆ, ಅವ್ರನ್ನ ಮಾತಾಡ್ಸೋಂಥ ಪ್ರಯತ್ನ ಮಾಡ್ತೀನಿ. ಮೇಡಮ್, ತಾವು ಪ್ರತಿನಿತ್ಯ ಬಸ್ನಲ್ಲಿ ಓಡಾಡ್ತೀರಾ, ಎಷ್ಟು ತೊಂದರೆ ಆಗುತ್ತೆ ಮೇಡಮ್ ಬಸ್ ಏನಾದ್ರು ಸ್ಟ್ರೈಕ್ ಆಯಿತು ಅಂತ ಹೇಳಿದ್ರೆ? ಆಫೀಸಿಗೆ ಹೋಗ್ತಿದ್ದೀನಿ, ಡೈಲಿ ಬಸ್ ಹೋಗ್ಬೇಕು ನನಗೆ ಆಫೀಸಿಗೆ, ಸೊ ಪ್ರಾಬ್ಲಮ್ ಆಗುತ್ತೆ ಮೇಡಮ್. ಒಂದು ಕೇಸ್ ಬಸ್ ಸ್ಟಾಪ್ ಆದರೆ ಖಾಸಗಿ ವೆಹಿಕಲ್ಸ್ ಮತ್ತು ಆಟೋಗಳು ತುಂಬ ಡಿಮ್ಯಾಂಡ್ ಮಾಡೋದು ಚಾನ್ಸಸ್ ಇರುತ್ತೆ. ಸೊ ಬಸ್ಸಿಲ್ಲ ಅಂದರೆ ಬುಕ್ ಮಾಡಿಕೊಂಡೇ ಹೋಗಬೇಕಲ್ಲ, ಕಂಪಲ್ಸರಿ ಹೋಗಲೇಬೇಕು ನನಗೆ. ಇದು ಇಲ್ಲಿನ ಮಹಿಳಾ ಪ್ರಯಾಣಿಕರು ಹೇಳ್ತಿರುವಂಥದ್ದು. ಬಸ್ ಇಲ್ಲ ಅಂದರೆ ಬುಕ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ, ಪ್ರತಿನಿತ್ಯ ಬಸ್ನಲ್ಲಿ ಓಡಾಡ್ತೀವಿ, ತುಂಬ ತೊಂದರೆ ಆಗುತ್ತೆ ಅನ್ನೋ ಮಾತನ್ನು ಹೇಳ್ತಿದ್ದಾರೆ. ಮೇಡಮ್, ನಾಳೆಯಿಂದ ಬಸ್ ಸ್ಟ್ರೈಕ್ ಕರೆ ಕೊಟ್ಟಿರುವಂಥದ್ದು. ಮೇಡಮ್, ಎಷ್ಟು ತೊಂದರೆ ಆಗುತ್ತೆ ಸಾರ್ವಜನಿಕರಿಗೆ ಅಂತ? ತುಂಬ ತೊಂದರೆ ಆಗುತ್ತೆ. ದಿನನಿತ್ಯಕ್ಕೆ ನಾವು ಹೋಗ್ತಾ ಇರ್ತೀವಲ್ವ, ತುಂಬಾ ತೊಂದರೆ ಆಗುತ್ತೆ. ಇವಾಗ ಖಾಸಗಿ ನೀವು ಹೇಳ್ದಂಗೆ ಆಟೋ ಅದು ಇಲ್ಲ. ಇವಾಗ ಏನು ಒಂದಕ್ಕೆ 10 ಬೆಲೆ ಹೇಳ್ತಾರೆ, ಮಾಡ್ತಾರೆ, ಡಿಮ್ಯಾಂಡ್ ಇರುತ್ತೆ, ತುಂಬಾ ಕಷ್ಟ ಆಗುತ್ತೆ ಖಂಡಿತ. ರಾಜ್ಯದಲ್ಲಿ 1 ಕೋಟಿ ಜನ ಬಸ್ ಡಿಪೆಂಡ್ ಆಗಿರುವಂಥದ್ದು. ಹೌದು ಹೌದು, ಖಂಡಿತ ಅದೇ ಎಲ್ರಿಗೂ ಎಫೆಕ್ಟ್ ಆಗುತ್ತಲ್ವಾ. ಯಾಕೆಂದರೆ ದಿನನಿತ್ಯ ಹೋಗ್ತಿರ್ತೀವಿ. ಕೆಲವು ಲೇಡೀಸ್ ಅಂತೂ ಒಂದು ಡಿಸ್ಟೆನ್ಸಿಂದ ಇನ್ನೊಂದು 2 ಬಸ್ಸು 3 ಮನೆ ಕೆಲಸ ಎಲ್ಲ ಮಾಡಿ ಹೋಗೋದೆಲ್ಲ ಮಾಡೋದು. ನಮಗೆ ಈ ಥರ ಪ್ರೈವೇಟ್ ಆಟೋಗಳು ಅದೆಲ್ಲ ಸಿಗೋದೆಲ್ಲ ಇನ್ಕನ್ವೀನಿಯನ್ಸ್ ಇರುತ್ತೆ. ಹೋಗೋದು ಇಷ್ಟೊತ್ತು, ಬರೋವಾಗ ಇಷ್ಟೊತ್ತಾಗತ್ತೆ. ಖಂಡಿತ ಇಟ್ ವಿಲ್ ಮೇಕ್ ಎ ಡಿಫ್ರೆನ್ಸ್ ಖಂಡಿತ. ಅದು ಗೌರ್ಮೆಂಟ್ ಅವ್ರು ತಗೋಬೇಕು. ಇದು ಸಾರ್ವಜನಿಕರಿಗೇನೆ ಮೇನ್ ಎಫೆಕ್ಟ್ ಆಗೋದಿದು ಅಲ್ವಾ. ಸೊ ನಮಗೂ ಎಫೆಕ್ಟ್ ಆಗುತ್ತೆ. ಸೊ ಗೌರ್ಮೆಂಟ್ ಕರೆಕ್ಟಾಗಿ ಆ್ಯಕ್ಷನ್ ತೊಗೊಂಡು ಕರೆಕ್ಟಾಗಿ ಇದು ಮಾಡಬೇಕು ಅಷ್ಟೇ. ಆ್ಯಕ್ಚುಲಿ ಐ ಡೋಂಟ್ ನೋ ಕನ್ನಡ. ಮತ್ತಷ್ಟು ಜನ ಪ್ರಯಾಣಿಕರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ನಾಳೆಯಿಂದ ಸಾರಿಗೆ ಪ್ರೊಟೆಸ್ಟ್ಗೆ ಕರೆಯನ್ನು ಕೊಟ್ಟಿದ್ದಾರೆ ಸರ್. ತಾವು ಬಸ್ನಲ್ಲಿ ಟ್ರಾವೆಲ್ ಮಾಡ್ತೀರಾ ಡೈಲಿ, ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್? ಸರ್, ನಾಳೆಯಿಂದ ಬಸ್ನ ಸ್ಟ್ರೈಕ್ ಕರೆಯನ್ನು ಕೊಟ್ಟಿದ್ದಾರೆ, ಸಾರಿಗೆ ನೌಕರರು ಮುಷ್ಕರಕ್ಕೆ ಕರೆಯನ್ನು ಕೊಟ್ಟಿದ್ದಾರೆ. ತಾವು ಬಸ್ನಲ್ಲಿ ಪ್ರಯಾಣವನ್ನು ಮಾಡ್ತೀರಾ ಸರ್, ಎಷ್ಟು ತೊಂದರೆ ಆಗುತ್ತೆ ನಮಗೆ ಅಂತ? ತುಂಬ ತೊಂದರೆ ಆಗುತ್ತೆ. because and already and the buses are very short, number of buses are very less. If strike is going on, and we will suffer like anything. We have to seek this autos and other things. ತುಂಬ ಕಷ್ಟ ಆಗುತ್ತೆ ಸರ್. ಬಟ್ ಅವ್ರಿಗೂ ಸಂಬಳ ಇಲ್ಲ ಅಂತಂದರೆ ಇಟ್ಸ್ ಕರೆಕ್ಟ್. ಅದನ್ನ ಸರ್ಕಾರ ನೋಡಿ ಅವ್ರಿಗೆ ಸಂಬಳ ಸರಿಯಾದ ಟೈಮಲ್ಲಿ ಕೊಟ್ಟರೆ ಚೆನ್ನಾಗಿರುತ್ತೆ. ಇಟ್ಸ್ ವೆರಿ ಡಿಫಿಕಲ್ಟ್ ಅಸ್
ಮೇಡಮ್ 38 ತಿಂಗಳಿಂದ ನಮ್ಮ ಅರಿಯರ್ಸ್ ಕೊಟ್ಟಿಲ್ಲ ಅಂತೇಳಿ ಅವ್ರ ಡಿಮ್ಯಾಂಡ್ ಇರುವಂಥದ್ದು ಎಲ್ಲ ಕಡೆ ಅವ್ರಿಗೂ ಕಷ್ಟ ಆಗುತ್ತೆ. ಅಫ್ಕೋರ್ಸ್ ಅದಕ್ಕೆ ಅವ್ರಿಗೆ ಇವಾಗ ಅವರು ಯಾರು ಅಧಿಕಾರಿಗಳಿದ್ದಾರೆ ಅವ್ರು ಕೂತ್ಕೊಂಡು ನೀಟಾಗಿ ಮಾತಾಡಿದ್ರೆ ಚೆನ್ನಾಗಿರುತ್ತೆ. ನಮಗೂ ಅನಾನುಕೂಲ ಇದೆ, ಅವ್ರಿಗೂ ಇದೆ, ಬಟ್ ಇದು ಬಗೆಹರಿಸಿದ್ರೆ ಚೆನ್ನಾಗಿರುತ್ತೆ. ಮೇಡಮ್ ತಾವು ಪ್ರತಿನಿತ್ಯ ಓಡಾಡ್ತಿರೋ ಬಸ್ನಲ್ಲಿ ಎಷ್ಟು ಡಿಪೆಂಡ್ ಆಗಿರೋ ಬಸ್? 100%. ಅಂದರೆ ಇವಾಗ ಆಟೋ ಚಾರ್ಜಸ್ಸು ತುಂಬ ಜಾಸ್ತಿ ಆಗಿದೆ. ಸೊ ಬಸ್ ನಮ್ಗೆ ಬೇಕು, ಅದಕ್ಕೆ ಒಳ್ಳೆಯದು ಅವ್ರು ಮಾಡಿದ್ರೆ ಮಾತಾಡಿದ್ರು. ಈ ಬಸ್ನ ಪ್ರತಿನಿತ್ಯ ಅವಲಂಬಿಸಿದೀವಿ. ಬಸ್ ಏನಾದರೂ ಪ್ರೊಟೆಸ್ಟ್ ಆದರೆ, ಸ್ಟ್ರೈಕ್ ಆಗಿ ಸ್ಟಾಪ್ ಆದರೆ ತುಂಬಾನೇ ತೊಂದರೆ ಆಗುತ್ತೆ. ಒಂದು ಕಡೆ ಸಾರಿಗೆ ಸಿಬ್ಬಂದಿಗಳು ಕೇಳ್ತಿರುವಂಥ ಡಿಮ್ಯಾಂಡ್ಸ್ ಏನಿದೆ ಅದು ಕೂಡ ನ್ಯಾಯಸಮ್ಮತವಾಗಿದೆ. ಅವ್ರಿಗೂ ಕೂಡ ಸರಿಯಾದಂಥ ಸೌಲಭ್ಯಗಳನ್ನು ಸರ್ಕಾರ ಒದಗಿಸಬೇಕಾಗುತ್ತೆ. ಆದರೆ ಸಂಬಂಧಪಟ್ಟಂಥ ಅಧಿಕಾರಿಗಳೇನಿದ್ದಾರೆ ಇವರು ಈ ಬಗ್ಗೆ ಗಮನ ಕೊಡಬೇಕು. ಜೊತೆಗೆ ಬಸ್ ಏನಾದರೂ ಪ್ರೊಟೆಸ್ಟ್ ಅಥವಾ ಬಸ್ಗಳನ್ನು ನಿಂತ್ಕೊಂಡ್ರೆ ಸಾರ್ವಜನಿಕರಿಗೆ ತುಂಬಾನೇ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ. ನಮ್ಮ ಜೊತೆ ಇಲ್ಲಿನ ಹಿರಿಯ ನಾಗರಿಕರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಗ್ತೀನಿ. ಸರ್, ನಾಳೆಯಿಂದ ಬಸ್ಸು ಸ್ಟ್ರೈಕ್ಗೆ ಕರೆಯನ್ನು ಕೊಟ್ಟಿರುವಂಥ ಸರ್, ಎಷ್ಟು ಸಮಸ್ಯೆ ಆಗುತ್ತೆ ಅಂತ? ತುಂಬ ಸಮಸ್ಯೆ ಆಗುತ್ತೆ ಸರ್. ದಯವಿಟ್ಟು ಯಾಕಂದರೆ ಇವರು ಮಾತಾಡ್ಬೋದು. ಏನಂತ ಹೇಳಿದ್ರೆ ನಮಗಿದೆ ಪ್ರಜೆಗಳಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಇವರು ಫಸ್ಟ್ ಸ್ಟ್ರೈಕ್ ಮಾಡೋಕ್ಕೆ ಮುಂಚೆ ಸ್ವಲ್ಪ ಇದು ಮಾಡಿ, ಅವರು ಯಾರಿದ್ದಾರೆ, ದೊಡ್ಡವ್ರು ಯಾರಿದ್ದಾರೆ ಅವ್ರ ಹತ್ರ ಮಾತಾಡ್ಬಿಟ್ಟು ಆಮೇಲೆ ಇವರು ಕಾರ್ಮಿಕರನ್ನು ಸ್ವಲ್ಪ ಡಿಸ್ಕಸ್ ತೊಗೋಬೇಕಾಗಂತ ನನ್ನ ಮನವಿ. ಸುಮ್ಮನೆ ಅವರು ಸ್ಟ್ರೈಕ್ ಮಾಡಿದ್ರೆ ತುಂಬ ಎಲ್ಲರಿಗೂ ಕಷ್ಟ ಆಗುತ್ತೆ ಸರ್. ಇವಾಗ ಮೆಟ್ರೋ ಹೋಗೋರು ಸ್ವಲ್ಪ ಇರ್ತಾರೆ, ಬಸ್ಸಲ್ಲಿ ಹೋಗೋರು ಇರ್ತಾರೆ. ಆಟೋ ಬೆಲೆ ಜಾಸ್ತಿ ಆಗಿದೆ, ಸ್ವಲ್ಪ ತೊಂದರೆ ಆಗುತ್ತೆ. ರೇಟ್ ಜಾಸ್ತಿ ಆಗಿರೋದ್ರಿಂದ ಆಟೋ ಅದಕ್ಕೂ ಅವಾಯ್ಡ್ ಮಾಡ್ತಾರೆ. ಎಲ್ಲರೂ ಬಸ್ಗೆ ಎಲ್ಲರೂ ಮೆಟ್ರೋಗೆ ಇದು ಮಾಡ್ತಾರೆ ಸರ್. 100% ಮೆಟ್ರೋ ಇಲ್ಲ ಬಸ್ಸಿಗೆ ಇದು ಮಾಡ್ತಾರೆ. ಇವಾಗ 100-120 ರೂಪಾಯಿ ಆಟೋಗೆ ಚಾರ್ಜ್ ಆಗೋಗ್ಬಿಟ್ರೆ ಒಂದು ಕಡೆ, ಇಲ್ಲಿ 30 ರೂಪಾಯಿಗೆಲ್ಲ ಹೋಗ್ಬೋದಲ್ಲ ಸರ್ ಬಸ್ಸಲ್ಲಿ. ಸರ್ ನಾನು ಇವಾಗ ಆಶ್ರಮ ಸರ್ಕಲಲ್ಲಿ ಇಳ್ಕೋಬೇಕು ಸರ್, ರಾಮಕೃಷ್ಣ ಆಶ್ರಮ ಸರ್. ವೆಹಿಕಲ್ ಹೋದರೆ ಫಸ್ಟು 100-120 ರೂಪಾಯಿ ಬೀಳ್ತಾಯಿತ್ತು. ನಾನು ಅದಕ್ಕೋಸ್ಕರನೇ 120 ರೂಪಾಯಿ ಯಾಕೆ ವೇಸ್ಟ್ ಮಾಡ್ಬೇಕು, ಬಸ್ಸು ಸ್ವಲ್ಪ ಇದಾಗುತ್ತೆ ಅಂತ ಒಂದು 5 ನಿಮಿಷ ಲೇಟ್ ಆದ್ರೂ ಬಸ್ಸು ಬಂತು, ಹಂಗೆ ಕ್ಯಾಚ್ ಮಾಡಿದೆ ಸರ್. ಕ್ಯಾಚ್ ಮಾಡಿದ್ರೆ ಒಂದು 30 ರೂಪಾಯಿಗೆ ಹೊರಟೋಗೋದು ಸರ್. ಸೇವ್ ಆಗುತ್ತಲ್ಲ, 70-80 ರೂಪಾಯಿ ನಮಗೆ ಸೇವ್ ಆದರೆ ನಾಳೆಗೆ ಬೇಕಾಗುತ್ತಲ್ಲ ಸರ್. ಅದಕ್ಕೆ ಸಾರ್ವಜನಿಕರವಾಗಿ ತೊಂದರೆ, ಬಟ್ ಕಾರ್ಮಿಕರದೂ ನ್ಯಾಯ ಕೊಡಬೇಕು. ಅವರು ಹೇಳ್ತಾರೆ ಅವರು ಸ್ಟ್ರೈಕ್ ಸುಮ್ಮನೆ ಮಾಡ್ತಾರೆ ಅಂತ, ಸುಳ್ಳು. ಅವರು ಸುಮಾರು 9 ತಿಂಗಳಿಂದನೂ ಏನೋ ಓದಾಡ್ತಾನೇ ಇದ್ದಾರೆ, ಭರವಸೆ ಕೊಡ್ತಾನೂ ಇದ್ದಾರೆ, ಅದನ್ನು ಫುಲ್ಫಿಲ್ ಮಾಡ್ತಿಲ್ಲ. ಅವ್ರದ್ದು ತಪ್ಪಿದೆ, ಇವ್ರದ್ದು ಸಡನ್ನಾಗಿ ಮಾಡೋದು ತಪ್ಪಿದೆ. ನೋಡ್ಕೋಬೇಕು, ಸಾರ್ವಜನಿಕರನ್ನ ನೋಡಿಕೊಂಡು ಮಾಡಿದರೆ ಒಳ್ಳೇದಷ್ಟೆ. ಎಲ್ರಿಗೂ ತೊಂದರೆನೇ ಇದೆ, ಅವ್ರಿಗೂ ತೊಂದರೆ ಇದೆ. ವಿದೇಶಿ ಬಹುತೇಕ ಪ್ರಯಾಣಿಕರು ಏನು ಸಾರಿಗೆ ನೌಕರರು ಡಿಮ್ಯಾಂಡ್ಸ್ ಏನಿದೆ ಅದರ ಪರವಾಗಿ ಮಾತಾಡ್ತಿದ್ದಾರೆ. ಅಂದರೆ ಅವ್ರು ಕೇಳ್ತಿರುವಂಥ ಡಿಮ್ಯಾಂಡ್ಸ್ ಏನಿದೆ ಅದು ಸರಿಯಾಗಿದೆ. ಸರ್ಕಾರ ಸಾರಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸಬೇಕು, ಜೊತೆಗೆ ಸಾರ್ವಜನಿಕರಿಗೂ ಕೂಡ ತೊಂದರೆ ಆಗದ ರೀತಿಯಾಗಿ ಕ್ರಮವನ್ನು ತಗೊಳ್ಬೇಕು ಅಂತ ಹೇಳ್ತಿದ್ದಾರೆ. ನಮ್ಮ ಜೊತೆ ಇಲ್ಲಿ ಬಸ್ನಲ್ಲಿ ಕಂಡಕ್ಟರ್ ಇದ್ದಾರೆ, ಮಾತಾಡಿಸೋಂಥ ಪ್ರಯತ್ನ ಮಾಡ್ತೀನಿ. ಅವರು ಕೂಡ ಮಾತನಾಡಲಿಕ್ಕೆ ಹಿಂದೇಟ್ ಆಗ್ತಿದ್ದಾರೆ, ಯಾಕಂದರೆ ಅವ್ರಿಗೂ ಕೂಡ ಹಿರಿಯ ಅಧಿಕಾರಿಗಳ ಇದಿರುತ್ತೆ. ಸರ್, ನಾಳೆಯಿಂದ ಬಸ್ ಪ್ರೊಟೆಸ್ಟ್ಗೆ ಕರೆಯನ್ನು ಕೊಟ್ಟಿರೋ ಸರ್, ತಾವೇನು ಹೇಳ್ತೀರಿ? ಏನಿಲ್ಲ, ಅವ್ರು ರೇಟ್ ಎಲ್ಲ ಜಾಸ್ತಿ ಮಾಡಿದರೆ ಪಾಪ ಅವ್ರಿಗೆ ಸಂಬಳ ಕೊಡಿದ್ರೆ ಏನು ಮಾಡೋಕ್ಕಾಗುತ್ತೆ? ಸರ್ಕಾರ ಬೇಗನೆ ಅವ್ರಿಗೆ ಸ್ಪಂದಿಸ್ಬೇಕು. ಜನಗಳಿಗೂ ತೊಂದರೆ ಆಗ್ತಾ ಇದೆ. ಅವ್ರು ಇಷ್ಟೆಲ್ಲ ಸುಮ್ಮನೆ ಇಷ್ಟು ದಿನ ಮುಂಚೆನೇ, ಈಗಲೇ 15 ದಿನ ಮುಂಚಿಂದಲೂ ಹೇಳ್ತಾ ಇದ್ದಾರೆ. ಇವತ್ತು ಸಾಯಂಕಾಲ ಕರೆದು ವಿಫಲ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಮಾಡ್ತಿದ್ದಾರೆ 2 ಕಡೆಯಿಂದ. ಹಾಗೆ ಬೇಗ ಬಗೆಹರಿಸಿ ಇವತ್ತು ರಾತ್ರಿನೇ ಬಗೆಹರಿಸಿ ಸಾರ್ವಜನಿಕರಿಗೆ ತೊಂದರೆ ಆಗಲ್ದಂಗೆ ಸರ್ಕಾರ ಗಮನ ಕೊಟ್ಟು ಬೇಗ ಅವ್ರ ಸಮಸ್ಯೆನೂ ಬಗೆಹರಿಸಿ ಎಲ್ಲರಿಗೂ ತೊಂದರೆ ಆಗಲ್ದಂಗೆ ನಿರ್ವಹಿಸಬೇಕು. ಸರ್, ಬೆಂಗಳೂರಿನಲ್ಲಿ ಒಂದು ದಿನಕ್ಕೆ ಸರ್ 43 ಲಕ್ಷ ಜನ ಓಡಾಡ್ತಾರೆ ಸರ್ BFTC. ಎಷ್ಟು ತೊಂದರೆ ಆಗುತ್ತೆ ಅಂತ? ಎಲ್ರಿಗೂ ಭಾಳ ತೊಂದರೆ ಆಗುತ್ತೆ. ಅದನ್ನು ಸರ್ಕಾರ ಗಣನೆ ತಗೋಬೇಕಲ್ಲ. ಎಲ್ಲ ರೇಟು ಜಾಸ್ತಿ ಮಾಡಿದರೆ ಅವ್ರ ಸಮಸ್ಯೆನೂ ಎಲ್ಲ ರೀತಿಯಲ್ಲಿ ಸಮಸ್ಯೆ ಬಗೆಹರಿಸಿ ಬೇಗ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು. ಇದಿಷ್ಟು ಪ್ರಯಾಣಿಕರು ಹೇಳ್ತಿರುವಂಥ ಮಾತು. ಸಾರಿಗೆ ನೌಕರರು ಕೇಳ್ತಿರುವಂಥ ಬೇಡಿಕೆ ಕೂಡ ನ್ಯಾಯಸಮ್ಮತವಾಗಿದೆ. ಸರ್ಕಾರ ಅವರ ಬೇಡಿಕೆಗಳನ್ನು ಈಡೇರಿಸುವ ಮೂಲಕವಾಗಿ ಸಾರ್ವಜನಿಕರು ಕೂಡ ತೊಂದರೆ ಆಗದ ರೀತಿಯಲ್ಲಿ ಮುಷ್ಕರವನ್ನು ನ್ಯಾಯಸಮರ್ಪಕವಾಗಿ ತಡೆ ಹಿಡಿಯುವಂಥ ಕೆಲಸವನ್ನು ಮಾಡಬೇಕು ಅನ್ನೋ ಮಾತನ್ನು ಹೇಳ್ತಿರುವಂಥದ್ದು. ಥ್ಯಾಂಕ್ ಯು ಶಿವಕುಮಾರ್, ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.